स्वागत है आपका बी न्यूज नेशन में। मैं हूं आबिद हुसैन शेख। पुलिस कांस्टेबल ने किया पत्नी का कत्ल, 7 आरोपी पुलिस की गिरफ्त में। अप्रैल 2 गुरुवार को हुई इस कत्ल की जानकारी देते हुए जिला एसपी अनुपम अग्रवाल ने मीडिया को बताया कि इस कत्ल का षड्यंत्र डीआर पुलिस में कांस्टेबल रहे लिंगराज वालीकर ने रचा था। मृतक सुमंगला जो लिंगराज की दूसरी पत्नी थी, इन दोनों के बीच पारिवारिक झगड़े चल रहे थे। इसी को देखते हुए कांस्टेबल लिंगराज ने 2 लाख की सुपारी भी दी थी। मसोती ग्राम के 30 साला प्रसप्पा हरिजन, 27 साला तानाजी कोटे, 37 साला बाबू नदाब, 38 साला तीर्थप्पा मादर, 21 साला रमेश वालीकर और बीजापुर के 25 साला प्रवीण सातिहाल के साथ मिलकर इस वारदात को पति लिंगराज ने अंजाम दिया। मृतक पत्नी सुमंगला की लाश को मसूती ग्राम में गाड़ दिया था। घटना बीजापुर के ख्वाजा अमीन दरगाह इलाके में घटी थी। आदर्श नगर पुलिस ने आरोपियों को गिरफ्तार करके इनसे 4 बाइक और एक एयर बैग जब्त कर ली है, बताया बीजापुर जिला पुलिस वरिष्ठ अधिकारी अनुपम अग्रवाल ने। ಮಾಡ್ಕೋತೀನಿ ನಾನು ಹಿಂದೆ ಯಾರು ದಿಕ್ಕಿಲ್ಲ ತಂದೆಪ್ಪ ನಾನು ಹೋಗಿ ಗುಡ್ಡಾಪುರ ತೀರ್ಥನ್ಯಾಗ ಹೋಗಿ ಲಗ್ನ ಮಾಡ್ಕೊಂಬಂದೇವಿ. ಲಗ್ನ ಮಾಡ್ಕೊಂಬಂದು ವರ್ಷ ದಿನ ಚಂದೇ ಅದಾರ. ಹಿಂದಾಗಡೆ ಕಿರಿಕಿರಿ ಮಾಡ್ಕ್ಯಾರ ಆಕಿ ಹೊಡಿ ಬಡಿ ಮಾಡಕತ್ಗಳನ್ನ ಆಕಿ ರೊಕ್ಕ ಬೇಡಕತ್ತು. ಕೊಡ್ತೇವೆ ಅಂತ ಹೇಳಿದೆವು. ಕೊಡ್ತೇವೆ ಅಂದ್ರೆ ಹಂಗೆ ಅವ್ನು ಟಾರ್ಚರ್ ಕೊಟ್ಕೊತ ಬಂದಾನ. ಮತ್ತು ಕೋರ್ಟ್ನಾಗೂ ರಿಜಿಸ್ಟರ್ ಮಾಡೈತಿ. ಮಾಡಿನೂ ಒಂದು 6 ತಿಂಗಳು ಚಂದ ಅದಾರ. ಚಂದ ಇದ್ದು ಮತ್ತೆ ಇದನ್ನ ಆಟ ಮಾಡ್ಯಾನ. ಅವ ಏನು ಮಾಡ್ಯಾನ ಅನ್ನೋದು ಈಗ ಯಾರಿಗೆ ಒಟ್ಟ ಗೊತ್ತೇ ಇಲ್ಲ. ಬರೀ ನಿಮ್ಮ ಬಲ್ಲಿ ಬಂದಾಳನು ಇದೇ ಹೇಳಕತ್ತಾನ. ನಾವು ಬರ್ಲಾರ್ದೆ ಬಂದಾಳ ಹೆಂಗೆ ಹೇಳಾರ್ದೆ ಬಂದಾಳ ಹೆಂಗೆ ಹೇಳಿ ಬಂದಾಳನ ಹೇಳಂದ್ರೆ ಹೆಂಗೆ ಬರ್ಲಾರ್ದೆ ಬಂದಾಳನ ಅಂದ್ರೆ ಹೆಂಗೆ ಹೇಳ್ಬೇಕು ಹೇಳ್ರಿ ಹಂಗಾರ. ಅದಕ್ಕೆ ಏನು ಫೋನ್ ಅಪ್ಪನ ಈಗೇನೇನಿಲ್ರಿ ನಮ್ಗೆ ಫೋನ್ ಮಾಡ್ಯಾನ್ರಿ. ಬಂದಾಳನತ್ ಮಾಡ್ಯಾನ, ನಾವು ಬಂದಿಲ್ಲ ಅಂತೇಳಿ. ಇದೆ ಏನಾಗ್ಬಿಟ್ರಿ ನಿಮಗೆ ಅವರು ಹಳೆಯ ರೀ. ಅವ ಆಕಿ ಮಗಳು ಕಳೆನೇ ಇಲ್ರಿ. ಅವ ಕೆತ್ತೇಳಿ ನಾವು ಬೇಕು ಬಡದ್ ಮಾಡಿದೆವು. ಬೇಕು ಬಡದ್ ಕೊಟ್ಟೇವಿ. ಅವನಿಗೆ ಅರ್ಬಿ ಹೋಗೋದನ್ನು ಅಡಿಗೆ ದಿನ ಹೊತ್ತಂತ್ರ ಬುತ್ತಿ ಮಾಡಿ ಹಚ್ಕೊಡ್ದನ್ ಎಲ್ಲ ಮಾಡಿದೇವ್ರಿ. ಅವ ನಮಗೆ ಮೋಸ ಮಾಡ್ದ. ಮದುವೆಯಾಗಿ 4 ವರ್ಷ ಆಯ್ತು. ಮದುವೆಯಾಗಿ 4 ವರ್ಷ ಆಯ್ತು. 4 ವರ್ಷ ಆಗ ನಾನು ನಮ್ಗೇನು ಸುಳ್ಳು ಹೇಳಿ ಲಗ್ನ ಆಗಿದ್ದೀನಿ ರೀ. ನಮ್ಗೆ ಸುಳ್ಳು ಹೇಳಿ ಕಿನಿ ನನ್ಗೆ ಏನೂ ಇಲ್ಲ, ಫಸ್ಟ್ ಇಕ್ಕನೇ ನಾನು ಲಗ್ನ ಆಗೋದು, ನನ್ಗೆ ಯಾರೂ ಇಲ್ಲ, ನಂಗೆ ಮಾಡಿಕೊಡ್ರಿ, ನಾನು ಚೆಂದಾಗಿ ನೋಡ್ಕೊಂಡು ಹೋಗ್ತೀನಿ ಅಂತಂದು. ಆಮೇಲೆ ನಾವು ಮಾಡಿಕೊಟ್ಟೇವ್ರಿ ಆಕೆಗೆ.
ಮಾಡಿಕೊಡೋಣ. 1 ವರ್ಷ ಚಂದ ಇದ್ರ ಮೊದಲೇ ಒಂದು ಸ್ವಲ್ಪ ಇದು ಮಾಡಿದ್ರಿ. ಆಮೇಲೆ ಏನೈತಿ ನನಗೆ ರೊಕ್ಕ ಬೇಕು, ನನಗೆ ಬಂಗಾರ ಬೇಕು ಅಂತಂದು ಅಕ್ಕಿ ನಮ್ಗೆ ಮ್ಯಾಗೆ ನಮಗೆ ಫೋನ್ ಹಚ್ಚೋದು, ಮೆಸೇಜ್ ಮಾಡೋದು ಈ ಥರ ಮಾಡಕತ್ತಳ್ರಿ. ಮಾಡಕತ್ತಾನ ಇರ್ಲಿ ಬಿಡು ಅಂತಂದು ಅಕ್ಕದಾಳ ಕಾಲಿಲ್ಲಾರ್ದೆ ಕದಾಳ ಅಂತಂದು ನಾವು ಏನೋ ಮಾಡಿ ಕಷ್ಟಪಟ್ಟು ನಾವು ಕೊಡ್ತಿದ್ದೇವ್ರಿ. ಒಯ್ದು ಚಂದಾಗ ಅದಾರ ಅಂತಂದು ಹೇಳಿದ್ರಿ. ಹೇಳೋಣ ನಿನ್ನೆ ಬುಧವಾರ ದಿನ ಫೋನ್ ಹಚ್ಚಿದ್ದೇನೆ ರೀ 4 ಗಂಟೆಗೆ. ಫೋನ್ ಹಚ್ಚಿ ಬಂದಾಳೇನ್ರಿ ಸುಮಾ ಬಂದಾಳೇನ್ರಿ ಊರಿಗೆ ಅಂತ. ಇಲ್ರಿ ಬಂದಿಲ್ರಿ ಅಂತನ. ಇಲ್ರಿ ನನಗೆ ಇಲ್ಲಿ ಪೊಲೀಸರು ಹಿಡ್ಕೊಂಡು ಕೂತಾರ, ನೀವು ಬಂದಾಳತ್ತಂದು ಹೇಳ್ರಿ, ಇಲ್ಲಾಂದ್ರೆ ಯಾರ ಹೆಣ್ಮಗಳ ಕಡೆಯಿಂದ ಯಾರು ಸುಮಾ ಅಂತಂದು ಹೇಳಿ ಮಾತಾಡ್ಸ್ರಿ ಅಂತಂದು ಹೇಳಿದೇನೆ ರೀ. ಹೇಳೋಣ ನಾವು ಹಂಗೆ ಮಾತಾಡ್ಸಕ್ಕೆ ಬರ್ತೈತೆ ರೀ, ಮಾತಾಡ್ಸಕ್ಕೆ ಬರೋಂಗಿಲ್ಲ. ಮತ್ತು ಇದು ನೀವು ಏನು ಮಾಡಿರಿ ಅಂತನ. ಏನಿಲ್ರಿ ನೀವು ಇಟ್ಟು ಹೇಳ್ರಿ, ನಾ ಇಲ್ಲಿಂದ ಕಡೆಗೆ ಆಗ್ತೇನೆ ರೀ, ನೀವು ಹೇಳ್ರಿ ಇಲ್ಲಿ ಕಡೆಗೆ ಆಗ್ತೀವಿ. ಏನು ಕಡೆಗೆ ಆಗೋದು ಇದ್ರಾಗ ಏನೈತೆ ರೀ, ಏನಿದ್ದು ಹೇಳ್ರಿ ಅಂತನ. ನಾವು ಹಾಗೆ ಮತ್ತೆ ಬಂದಿಲ್ಲತನ ಹಂಗೆ ಆದರ್ಶನಾಗ ಪೊಲೀಸ್ ಸ್ಟೇಷನ್ಗೆ ಹೋದೇವ್ರಿ. ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಲ್ಲಿ ಏನಂದ್ರು ಅವ್ರು ಪೊಲೀಸರು ಮಿಸ್ಸಿಂಗ್ ಕೇಸ್ ತೊಗೊಂಡ್ರು. ಮಿಸ್ಸಿಂಗ್ ಕೇಸ್ ತೊಗೊಳೋಣ ಆಯಿತು ಅಂತಂದ್ರೆ ಮತ್ತು ಬೆಳಿಗ್ಗೆ ನಮ್ಗೆ ಫೋನ್ ಮಾಡಿ ಮತ್ತು ಬಂದ್ರಿ ಸ್ಟೇಷನ್ಗೆ ಬರ್ರಿ ಅಂತಂದ್ರು. ಆಮೇಲೆ ಹಿಂಗೆ ಮರ್ಡರ್ ಆಗೈತೆ ಅಂತಂದು FIR ಕೇಸ್ ತೊಗೊಂಡ್ರು. ಗಿಡ್ಡ ಕೊಟ್ಟೇವಲ್ರಿ, ಕೊಟ್ಟೇವ್ರಿ. ಆಕಿನ ಬಂಗಾರ ಕೊಟ್ಟೇವ್ರಿ, ಆಕಿ ರೊಕ್ಕ ಕೊಟ್ಟೇವ್ರಿ, 2-3 ಲಕ್ಷ ರೂಪಾಯಿ ಕೊಟ್ಟೇವ್ರಿ. ಮದುವೆಯಾಗಿ 4ನೇ ವರ್ಷ ಆತ್ರಿ. ಈಗ ಈ ನಮನಿ ಮಾಡಿ ಹೊಡಿ ಬಡಿ ವರದಕ್ಷಿಣೆ ಸಲಗ ಕಾಲಿಲ್ಲ ಮಗಳು, ಬಂಗಾರ ಕೊಡು, ರೊಕ್ಕ ರೂಪಾಯಿ ಊಟದ್ದು ವರ್ಷ 2 ವರ್ಷ ನಾವು ಬುತ್ತಿ ಮಾಡಿ ಕಟ್ಟಿದ್ದು. ಅವ್ನ ಮೈ ಮೇಲೆ ಅರ್ಬಿ ಒಗದದ್ದು. ಅವ್ರ ಗಂಡ ಹೆಂಡತಿ ಚಂದ, ತಾಯಿ ತಂದೆ ಬೇಡ, ನನ್ನ ಗಂಡನೇ ಬೇಕು ನನಗತ್ತ. ಗಂಡನ ಬೆನ್ನ ತಿರುಗಾಡ್ರಿ. ಗಂಡ ಈ ನಮನಿ ಮೋಸ ಮಾಡ್ಯಾನ ನೋಡ್ರಿ. ನೀವು ಹೆಂಗೆ ಮಾಡೋದು ಮಾಡ್ರಿ. ನೀವು ಏನು ಮಾಡ್ಯಾನ? ನಾನು ಕುತ್ಕಿಸಿ ಸಾಯ್ ಹೊಡ್ದಾನು, ಹೊಡೆದಾನು, ಕಲಿಯರೆ ಸಾಯ್ ಹೊಡ್ದಾನು, ಯಾಕಿನ ಇಲ್ಲೇ ತಂದು ಹೊಡ್ದಾನು, ಅಲ್ಲೇ ಹೊಡ್ದಾನು. ಹೆಂಗೆ ಮಾಡಿ ನಾಟ ಮಾಡಿ ಮತ್ತೆ ನಿಮ್ಮ ಮನೆಗೆ ಬಿಜಾಪುರ ತಂದು ಮುಚ್ಚಿದ್ದು. ಇಲ್ಲಿ ರೀ ನಿಮ್ಗೆ ಅದಾನೇನತ್ ಫೋನ್ ಮಾಡಿದ್ರೆ ಅದಾಳನೆ ಅಂದ್ರೆ ನಾವು ಏನು ಬರ್ಲಾರ್ದೆ ಅದಾಳತ್ ನಾವು ಹೆಂಗೆ ಹೇಳೋಣ್ರಿ? ನಮ್ಗೆ ಹೇಳ ಅದಾಳಂದ್ರೆ ಬರ್ಲಾರ್ದ ನಾವು ಹೆಂಗೆ ಹೇಳ್ಬೇಕು ಹೇಳ್ರಿ? ಹೇಳಂದ್ರಿ ಏನು ಹೇಳೋದ್ರಿ? ಹ್ಞೂ ಕೇಳಿರ್ಬೇಕ್ರಿ. ಕೇಳ್ಯಾನ್ರಿ, ಕೇಳ್ದಲ್ಲೇ ಮಾಡಿದಾನ್ರಿ. ರೊಕ್ಕ ತೊಂಬ, ಬಂಗಾರ ತೊಂಬ, ಬೆಳ್ಳಿ ತೊಂಬ, ಬೇಡದಲ್ಲೇ ಮಾಡ್ಯಾಡ್ರಿ. ಬೇಡ್ಯಾನ ದಿನಾಂಕ 2/4/2020 2 ದಿವಸ ಹಿಂದೆ APMC ಆದರ್ಶ ನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗ್ತದೆ. ಅದರಲ್ಲಿ ಹಿನ್ನೆಲೆ ಏನಿದೆ ದಟ್ ಆ ದಿವಸ ಮಾರ್ನಿಂಗ್ ದರ್ಗಾ ವಿಲೇಜಲ್ಲಿ ಕೆಲವು ಜನ ಅವರು ನಮ್ಮ ಪೊಲೀಸ್ APC ಲಿಂಗರಾಜು ಅಲಿಕರ್ ಅವರ ಆ್ಯಕ್ಟಿವಿಟಿ ಮೇಲೆ ಅವ್ರಿಗೆ ಸ್ವಲ್ಪ ಸಂಶಯ ಬರ್ತದೆ. ಅವರು ನಮಗೆ ಸಾಯಂಕಾಲ ಆದರ್ಶ ನಗರ PSI ಇನ್ಫಾರ್ಮ್ ಮಾಡ್ತಾರೆ ದಟ್ ಅವ್ರ ಫ್ಯಾಮಿಲಿಯಲ್ಲಿ ಸ್ವಲ್ಪ ನಡುವೆ ಸರಿ ಇರಲಿಲ್ಲ ಮತ್ತು ಇವತ್ತು ಮಾರ್ನಿಂಗ್ ಅವ್ರದ್ದು ಆ್ಯಕ್ಟಿವಿಟಿ ನೋಡಿ ನಮಗೆ ಸ್ವಲ್ಪ ಸಂಶಯ ಬರ್ತದೆ, ದಯವಿಟ್ಟು ಇನ್ಕ್ವೈರಿ ಮಾಡಿ ಅಂತ ಒಂದು ಸುದ್ದಿ ಬರ್ತದೆ. ಕೂಡಲೇ ಸ್ಥಳೀಯ PSI ಅವರು ಮತ್ತು ಇನ್ಸ್ಪೆಕ್ಟರ್ ಅವರು ಲಿಂಗರಾಜು ಅಲಿಕರಿಗೆ ಕರೀತಾರೆ. ನಿಮ್ಮ ಹೆಂಡತಿ ಎಲ್ಲಿದೆ ಮತ್ತು ನಮಗೆ ಈ ರೀತಿ ಒಂದು ಮಾಹಿತಿ ಬಂದಿದೆ. ಸೊ ಆವಾಗ ಅವರು ಮೊದಲೇ ಏನು ಒಪ್ಪಲಿಲ್ಲ, ಇಲ್ಲ ನಮ್ಮ ಹೆಂಡತಿ ಕೂಡ ನಮ್ಮ ಮನೆ ಬಿಟ್ಟು ಹೋಗಿದ್ದಾರೆ ಮತ್ತು ಸಿಗ್ತಾ ಇಲ್ಲ ಅಂತ. ಸೊ ಅವ್ರ ಹೆಂಡತಿ ಹೆಸರು ಸುಮಂಗ್ಲಾ ವಾಲಿಕರ್ ಅಂತ. ಶಿ 25 years old ಲೇಡಿ, ಸುಮಂಗ್ಲಾ ವಾಲಿಕರ್ ಅಂತ. ಸೊ ಸತತವಾಗಿ ಸ್ವಲ್ಪ ನಾವು ಇನ್ವೆಸ್ಟಿಗೇಷನ್ ಮಾಡಿದ ನಂತರ ಈ ಅಗ್ರೀಡ್ ದಟ್ ಅವ್ರದ್ದು ಮದುವೆ 2017 ಇಸ್ವಿಗೆ ಆಗಿತ್ತು ಮತ್ತು ಶಿ ವಾಸ್ ಅ ಫೇಸ್ಬುಕ್ ಫ್ರೆಂಡ್. ಆದ ನಂತರ ಮದುವೆ ಆಯಿತು. ಬಟ್ ಅವ್ರದ್ದು ರಿಲೇಷನ್ಶಿಪ್ ಇಷ್ಟೊಂದು ಚೆನ್ನಾಗಿ ಇರಲಿಲ್ಲ. 1-2 ಸತಿ ಕೌನ್ಸಿಲಿಂಗ್ ಕೂಡ ಆಗಿತ್ತು, ಆದರೆ ಇಂಪ್ರೂವ್ಮೆಂಟ್ ಆಗಲಿಲ್ಲ. ಸೊ ಅವ್ರದ್ದು ಹೆರಸ್ಮೆಂಟಿಂದ ಅವರು ಇವರಿಗೆ ನಾನು ಸ್ವಲ್ಪ ಕೊಲೆ ಮಾಡಲಿಕ್ಕೆ ನಾನು ಯೋಚನೆ ಮಾಡಿದೆ ಮತ್ತು ಇವತ್ತು ಮಾರ್ನಿಂಗ್ ಅವನಿಗೆ ಸ್ಟ್ರ್ಯಾಂಗ್ಯುಲೇಷನ್ ಮಾಡಿ ನಾನು ಅವ್ರದ್ದು ಕೊಲೆ ಮಾಡಿದ್ದೀನಿ ಅಂತ ಅವ್ರು ಒಪ್ಕೊಂಡಿದ್ದಾರೆ. ಸೊ ದೆನ್ ಫರ್ದರ್ ಡೀಟೇಲ್ಸ್ ಅವರು ರಿವೀಲ್ ಮಾಡುವಾಗ ವಾಟ್ ಹಿ ಹಸ್ ಡನ್ ದಟ್ ಅವರು 4 ಫ್ರೆಂಡ್ಸ್ ಪರಶುರಾಮ್, ಬಾಬು, ತಾನಾಜಿ, ತೀರ್ಥ ಪಂತಗೆ ಒಂದು ಮಸೂತಿ ಅಂತ ವಿಲೇಜ್ ಇದೆ, ಅಲ್ಲಿ ಅವ್ರ ಜೊತೆ ಮಾತಾಡಿ ಅವ್ರಿಗೆ ಒಂದು 2 ಲಕ್ಷ ರೂಪಾಯಿ ಕೊಡ್ತೀನಿ, ನೀವು ನನಗೆ ಈ ಕೆಲಸದಲ್ಲಿ ಹೆಲ್ಪ್ ಮಾಡಬೇಕು ಅಂತ ಅವ್ರಿಗೆ ಒಂದು ಪ್ರಲೋಭನೆ ಕೊಟ್ಟಿದ್ದಾರೆ. ಸೊ 2 ದಿವಸ ಹಿಂದೆ ದೇ ಅಟೆಂಪ್ಟೆಡ್. ಆವಾಗ ಈ 4 ಜನಕ್ಕೆ ಧೈರ್ಯ ಬರಲಿಲ್ಲ ಮತ್ತು 8ನೇ ತಾರೀಕು ಅರ್ಲಿ ಮಾರ್ನಿಂಗ್ ಸುಮಾರು 5-5:30 ಅವರು ಯಾವೊಂದು ನೇಪಾಗೆ ನಮ್ಮ ಮನೆ ಒಳಗಡೆ ಕರೆಸ್ತಾರೆ. ಆವಾಗ ದಟ್ ಲೇಡಿ ವಾಸ್ ಪ್ರಿಪೇರಿಂಗ್ ಟೀ ಟೈಮಲ್ಲಿ ಅವ್ರು ಈ 5 ಜನ ಸೇರಿ ಅವ್ರಿಗೆ ಹಿಡಿತಾರೆ ಮತ್ತು ದೇ ಟ್ರೈ ಟು ಕಿಲ್ ಹರ್. ಆಮೇಲೆ ಒಂದು 10 to 15 minutes ಸ್ಟ್ರ್ಯಾಂಗ್ಯುಲೇಷನ್ ಮಾಡಿ ಅವ್ರಿಗೆ ಅವರು ಕೊಲೆ ಮಾಡ್ತಾರೆ. ಶಿ ವಾಸ್ ಆ್ಯಕ್ಚುಲಿ ಹ್ಯಾಂಡಿಕ್ಯಾಪ್ ಲೇಡಿ, ಬಟ್ ಫೇಸ್ಬುಕ್ ಮುಖಾಂತರ ಪರಿಚಯ ಆಗಿತ್ತು, ಆಮೇಲೆ ಪ್ರೀತಿ ಆಯಿತು, ಮದುವೆ ಮಾಡಿದ್ದಾರೆ. ಬಟ್ ದ ರಿಲೇಷನ್ಶಿಪ್ ವಾಸ್ ನಾಟ್ ಗುಡ್ ಮತ್ತು ಇದು 2ನೇ ಮ್ಯಾರೇಜ್ ಇತ್ತು. ಸೊ ಆದ ನಂತರ ಏನಾಯಿತು, ಈ 4 ಜನ ಅದು ಮಸೂತಿಗೆ ವಾಪಸ್ ಬಿಟ್ಬಿಡ್ತಾರೆ. ಆ್ಯಂಡ್ ನಮ್ಮ APC ಲಿಂಗರಾಜು ಅಲಿಕರ್ ಅವರು ಒಂದು ಬೈಕಲ್ಲಿ ಈ ಲೇಡಿಗೆ ಒಂದು ತುನಿ ಚೀಲಲ್ಲಿ ಹಾಕಿ ಒಂದು ಊರಿಂದ ಆಚೆ ಹೋಗ್ತಾರೆ. ಒಂದು ಬ್ರಿಡ್ಜ್ ಕುಲಾರ್ ಬ್ರಿಡ್ಜ್ ಹತ್ರ ಈ ಕಮ್ಸ್. ಆ್ಯಂಡ್ ಅಲ್ಲಿ ಅವರಿಬ್ಬರು ರಿಲೇಟಿವ್ಸ್
ರಮೇಶ್ and ಪ್ರವೀಣ್ ಅವರು ಅಲ್ಲಿ ಬರ್ತಾರೆ ಆ್ಯಂಡ್ ದೇ ಹೆಲ್ಪ್ ಇನ್ ಡಿಸ್ಪೋಸಿಂಗ್ ದ ಬಾಡಿ. ಸೊ ಈ ಮೊದಲೇ ನಾವೇನು ಮಾಡ್ತೀವಿ, ಸಿನ್ಸ್ ನಾವು ಬಾಡಿ ನಮಗೆ ಆವಾಗ ಸಿಗಲಿಲ್ಲ, ಸೊ ಇಮಿಡಿಯೇಟ್ಲಿ ನಾವು ಆದರ್ಶ ನಗರ ವ್ಯಾಪ್ತಿಯಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ದಾಖಲು ಮಾಡ್ತೀವಿ. ಸುಮ್ಮನೆ ಸಂಬಂಧಪಟ್ಟ ಅವ್ರ ಪೇರೆಂಟ್ಸ್ ಮುಖಾಂತರ ಕೇಸ್ ದಾಖಲು ಮಾಡಿ ಆಮೇಲೆ ನೆಕ್ಸ್ಟ್ ಡೇ 3ನೇ ತಾರೀಕಿಗೆ ನಾವು ಅವ್ರ ಬಾಡಿಗೆ ನಾವು ಟ್ರೇಸ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ಆ್ಯಂಡ್ ಆದ ನಂತರ ನಿನ್ನೆ ಸಾಯಂಕಾಲ ಅವ್ರ ಬಾಡಿ ಎಲ್ಲಿತ್ತು ಅದು ನಮಗೆ ಟ್ರೇಸ್ ಆಯಿತು. ದೆನ್ ಮನೆ ತಹಸೀಲ್ದಾರ್ಗೆ ನಾವು ರಿಕ್ವಿಷನ್ ಕೊಟ್ಟು ಇವತ್ತು ಬೆಳಿಗ್ಗೆ ನಾವು ಎಕ್ಸಿಬಿಷನ್ ಪ್ರೊಸೆಸ್ ಈಗ ಮಾಡ್ತಾಯಿದ್ದೀವಿ. ಈ ನಡುವೆಯಲ್ಲಿ ಒಂದು ಟೋಟಲ್ 7 ಜನ ಆರೋಪಿಗಳು ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ, ಇನ್ಕ್ಲೂಡಿಂಗ್ APC 381 ಲಿಂಗರಾಜು ವಾಲಿಕರ್, ಅವ್ರಿಗೆ ನಾವು ಮರ್ಡರ್ ಮಾಡಿ ಅಸಿಸ್ಟ್ ಮಾಡೋದು 4 ಜನ, ತೀರ್ಥಪ್ಪ, ಪರಶುರಾಮ್, ಬಾಬು ಮತ್ತು ತಾನಾಜಿ, ಪ್ಲಸ್ ಬಾಡಿ ಡಿಸ್ಪೋಸ್ ಮಾಡೋಕ್ಕೆ ಹೆಲ್ಪ್ ಮಾಡೋರು ಪ್ರವೀಣ್ ಮತ್ತು ರಮೇಶ್ ಅವರೆಲ್ಲರಿಗೆ ಈಗ ಅರೆಸ್ಟ್ ಮಾಡಿದ್ದೀವಿ. ಮತ್ತು 302 ಮತ್ತು 202 ಕೇಸ್ ದಾಖಲು ಮಾಡಿ ಸೂಪರ್ ಎಷ್ಟು ಕೊಟ್ಟಿದ್ದು ಸರ್? 2 ಲಕ್ಷ ಅದು ಅವರು ಪ್ರಲೋಭನೆ ಕೊಟ್ಟಿದ್ರು. ಇಲ್ಲ, ಈಗ ಸದ್ಯಕ್ಕೆ ಒಂದು 10,000 ಕೊಟ್ಟಿದ್ರು, ಆಮೇಲೆ ಕೊಡ್ತೀನಿ ಅಂತ. ಅದು ಅಲ್ಲಿ ಬ್ರಿಡ್ಜ್ನಂತ ಸ್ವಲ್ಪ ದೂರ ಒಂದು ಇಂಟೀರಿಯರ್ ಪ್ಲೇಸಲ್ಲಿ ಮಣ್ಣಲ್ಲಿ ಮುಚ್ಚಿದ್ರು. ಅದು ಮಾಹಿತಿ ನಮಗೆ ಈಗ ಸಿಕ್ಕಿದೆ ಮತ್ತು ಇವತ್ತು ಬೆಳಿಗ್ಗೆ ತಹಸೀಲ್ದಾರ್ ಪ್ರೆಸೆನ್ಸಲ್ಲಿ ಎಕ್ಸಿಬಿಷನ್ ಪ್ರೊಸೆಸ್ ನಡೀತಾ ಇದೆ. ಲಿಂಗರಾಜು ವಾಲಿಕರ್ 31 ಇಯರ್, ಪರಶುರಾಮ್, ತೀರ್ಥಪ್ಪ, ಬಾಬು ಆ್ಯಂಡ್ ತಾನಾಜಿ, ಮಸೂತಿ ವಿಲೇಜ್ NTPC ಹತ್ರ. ಇಲ್ಲ, ಕೋಲಾರ ಬ್ರಿಡ್ಜಿಂದ ಸ್ವಲ್ಪ ದೂರ ಅಲ್ಲಿ. ಥ್ಯಾಂಕ್ ಯು. ಈ ವಾಸ್ ವರ್ಕಿಂಗ್ ಇನ್ ದ ಡಾಗ್ ಸ್ಕ್ವಾಡ್. ನಮ್ಮ ಬಿಜಾಪುರ ಜಿಲ್ಲೆಯ ಡಿಸ್ಟ್ರಿಕ್ಟ್ ಆರ್ಮ್ ರಿಸರ್ವಲ್ಲಿ ಡಾಗ್ ಸ್ಕ್ವಾಡಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸುಮಾರು ವರ್ಷದಿಂದ. ಆ್ಯಂಡ್ ಈಗಲೇ ಕೂಡ ಅದೇ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತೀವಿ. ಈಗ ಇವತ್ತು ಕೇಸ್ ದಾಖಲಾಗಿದೆ, ಮುಂದಿನ ಡಿಪಾರ್ಟ್ಮೆಂಟ್ ಆ್ಯಕ್ಷನ್ ಸದ್ಯಕ್ಕೆ ನಮಗೆ ಯಾವುದು ಕಂಪ್ಲೇಂಟ್ ಬಂದಿಲ್ಲ ಅವ್ರ ಬಿಹೇವಿಯರ್ ಬಗ್ಗೆ. ಆ್ಯಂಡ್ ವಿ ಇನ್ಕ್ವೈರ್ಡ್ ಲಾಸ್ಟ್ 2 ಡೇಸ್ ಇನ್ಕ್ವೈರ್ ಮಾಡ್ತಾ ಇದ್ದೀವಿ. ಅವ್ರ ಬಗ್ಗೆ ಯಾರು ನೆಗೆಟಿವ್ಲಿ ನಮಗೆ ಹೇಳಿಲ್ಲ. ಅವ್ರ ಸಹಯೋಗಿಗಳು ಯಾರಿದ್ರು ಅಥವಾ ಆಫೀಸರ್ ಅವ್ರ ಮೇಲೆ ಯಾರಿದ್ರು ಅವರು ನೆಗೆಟಿವ್ ಯಾವುದೂ ಹೇಳಿಲ್ಲ. ಅಲ್ಲ, ಇದು ಲಿಂಗರಾಜ್ ಎರಡನೇ ಮದುವೆ. और खबरों के लिए देखते रहिए बी न्यूज़ नेशन।